ಅಲ್ಲ ರೆಡಿ ಇರ್ತಿದ್ದೆ ಇನ್ನೇನು ಮಾಡ್ತಿದ್ದೆ ಅಂತ. ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ, ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಇಲ್ಲ ಆಮೇಲೆ ನೀನ್ ಇರಲ್ಲ, ಅದನ್ನ ಮಾತ್ರ ಈಗ ಒಂದು ಹೇಳ್ತಿದ್ದೆ. ನಮಸ್ಕಾರ ಎಲ್ಲಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯ ರಾಜ್ಯದಲ್ಲಿ ಎಲ್ಲರ ಚಿತ್ತ ಇರೋದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಈ ಪ್ರಕರಣ ದಿನ ಕಳೆದಂತೆ ಒಂದೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಪೊಲೀಸರು ಆರೋಪಿಗಳ ವಿಚಾರಣೆ ಕೂಡ ನಡೆಸಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದ ನಟ ದರ್ಶನ್ ಮತ್ತು ನಟಿ ಪವಿತ್ರ ಗೌಡನ ಅರೆಸ್ಟ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಇವತ್ತು ನಟ ದರ್ಶನ್ ಅವರು ಪೊಲೀಸರ ಕಾಲಿಗೆ ಬಿದ್ದಿರೋ ಅನ್ನೋ ನ್ಯೂಸ್ ಕೂಡ ಹೊರಗಡೆ ಬಂದಿದೆ. ನಟ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಅವರ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇತ್ತೀಚೆಗಷ್ಟೇ ಕನ್ನಡದ ನಿರ್ಮಾಪಕ ಭರತ್ ವಿಜೆ ದರ್ಶನ್ ಅವರ ಸಿನಿಮಾವೊಂದಕ್ಕೆ ಸಂಬಂಧಿಸಿದಂತೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಈಗ ಅಂದರೆ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಈ ಆಡಿಯೋಗಳು ಒಂದೊಂದಾಗಿ ಹೊರಗಡೆ ಬರುತ್ತಿದೆ. ಅದರಲ್ಲೂ ಭರತ್ ವಿಜೆಗೆ ದರ್ಶನ್ ಅವರು ಧಮಕಿ ಹಾಕಿರೋ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ, ದರ್ಶನ್ ಅವರು ಯಾವ ರೀತಿ ಧಮಕಿ ಹಾಕಿದ್ರು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಮತ್ತು ಭರತ್ ವಿಜಯ್ ಆಡಿಯೋ ನೋಡೋಕ್ಕಿಂತ ಮುಂಚೆ ಇವತ್ತು ನಟ ಚಿಕ್ಕಣ್ಣ ಅವರು ಈ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ನ್ಯೂಸ್ ಕೂಡ ಬಂತು. ಇದಕ್ಕೆ ಪ್ರತಿಯಾಗಿ ನಟ ಚಿಕ್ಕಣ್ಣ ಅವರು ಪೊಲೀಸ್ ಠಾಣೆಗೆ ತೆರಳಿ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟರು. ಅಂದು ದರ್ಶನ್ ಕರೆ ಮಾಡಿ ಊಟಕ್ಕೆ ಬರುವಂತೆ ಕರೆದಿದ್ರು. ಒಟ್ಟಿಗೆ ಊಟ ಮಾಡೋಣ ಬಾ ಚಿಕ್ಕಣ್ಣ ಅಂತ ಕರೆದಿದ್ರು. ಹಾಗಾಗಿ ಊಟ ಮಾಡಲೆಂದು ನಾನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಗೆ ಹೋಗಿದ್ದೆ ಎಂದು ರೇಣುಕಾಸ್ವಾಮಿ ಕೊಲೆಗೆ ಮುನ್ನ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಜೊತೆಗೆ ಇದ್ದ ಕಾರಣವನ್ನು ಹಾಸ್ಯನಟ ಚಿಕ್ಕಣ್ಣ ಪೊಲೀಸ್ ಠಾಣೆಗೆ ತೆರಳಿ ವಿವರಿಸಿದರು. ರೇಣುಕಾಸ್ವಾಮಿ ಕೊಲೆಗೆ ಮುನ್ನ ಅಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಂಬ ಕಾರಣಕ್ಕೆ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ದರ್ಶನ್ ನಾನು ಗೆಳೆಯರು ಸಾಮಾನ್ಯವಾಗಿ ಆಗಾಗ ಊಟಕ್ಕೆ ಸೇರ್ತಾ ಇದ್ವಿ. ಅಂದು ಕೂಡ ಊಟಕ್ಕೆ ಕರೆದಿದ್ದರಿಂದ ರೆಸ್ಟೋರೆಂಟ್ಗೆ ತೆರಳಿ ದರ್ಶನೊಂದಿಗೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಬಳಿಕ ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಆಗಲಿ ಇನ್ಯಾವುದೋ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಪ್ರಕರಣದ ಬಗ್ಗೆ ನನಗೆ ಗೊತ್ತಾಗಿದ್ದು ನ್ಯೂಸ್ ಚಾನಲ್ ನೋಡಿದಾಗ. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಎಂದು ತನಿಖಾಧಿಕಾರಿಗಳ ಮುಂದೆ ಹಾಸ್ಯನಟ ಚಿಕ್ಕಣ್ಣ ಸ್ಪಷ್ಟಪಡಿಸಿದರು. ಬಾಸ್ ಏನ್ ಬರತ್ ಹೆಂಗಿದಪ್ಪ? ಬಾಸ್ ಚೆನ್ನಾಗಿದ್ದೀನಿ ಬಾಸ್, ನೀವು? ಆರಾಮಾಗಿ ಏನೇನ್ ಕಿತ್ತ ಮನೇಲೆಲ್ಲ ಆರಾಮ? ಹಾ ಬಾಸ್, ಎಲ್ಲ ಆರಾಮಾಯ್ತಾರ ಬಾಸ್. ಅಲ್ಲಪ್ಪ ಬಂದ್ ಹೇಳ್ತೀನಿ ಬರತ್, ಬೇಜಾ ಮಾಡ್ಕೋಬೇಡ. ನೀನ್ ಇನ್ನೂ ಹುಡುಕ್ ಬುದ್ಧಿ, ನೀನ್ ಯಾರು ಅಂತಾನೂ ಗೊತ್ತಾಗಲ್ಲ. ಹಾ ಬಾಸ್. ನೋಡು, ಇವಂದನ್ನ ಹಿಂಗ್ ಕೂತ್ಕೊಂಡ್ ಹಾಳ್ ಮಾಡೋದು ತಪ್ಪಲ್ವಾ ಬರತ್? ಇಲ್ಲ ಇಲ್ಲ ಬಾಸ್, ಗ್ಯಾರಂಟಿ ನಾನು ಮಾಡ್ತಾ ಅದೆಲ್ಲ ನೀನ್ ಮಾಡ್ತೀಯ ಇನ್ನೊಂದು, ಅದೆಲ್ಲ ನಾನು ಹೇಳೋದು. ಏನಾದ್ರು ಹೆಚ್ಚು ಕಮ್ಮಿ ನೀನ್ ನಿಲ್ಸ್ಕೊಂಡ್ಬಿಟ್ರೆ ಅವ್ನ್ ಕೆರಿಯರ್ ಯಾರು ನೋಡ್ತಾರೆ? ನೀನ್ ಬರ್ತೀಯಾ? ನೀನ್ ಬರ್ತೀಯಾ? ಇಲ್ಲ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು. ಮೊದ್ಲು ಎಲ್ಲ ರೆಡಿ ಇದ್ವಿ ಬಾಸ್, ನಾವು ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಾಸ್. ಅವಾಗ ನಾನು ಹೇಳಿದ್ ವೆರಿ ನೆಕ್ಸ್ಟ್, ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನೆಲ್ಲ ರೆಡಿ ಇರ್ತಿದ್ದೆ. ನಾನು ರೆಡಿ ಇರ್ತಿದ್ದೆ ಇನ್ನೇನು ಮಾಡ್ತಿದ್ದೆ ಅಂತ. ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ, ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಇಲ್ಲ ಆಮೇಲೆ ನೀನ್ ಇರಲ್ಲ, ಅದನ್ನ ಮಾತ್ರ ಈಗ ಒಂದು ಹೇಳ್ತೀನಿ. ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು. ಇಲ್ಲ ನೀನ್ ಪ್ರಿಕಾಷನರಿ ರೆಡಿ ಇರೋ ಅಷ್ಟೇನೆ. ಇಲ್ಲ ಇವಾಗ ಲಾಕ್ಡೌನ್ ಮುಗಿತಿದ್ದಂಗೆ ಸ್ಟಾರ್ಟ್ ಮಾಡ್ತೀನಿ ಬಸ್. ಅಷ್ಟೇ, ನನ್ಗೆ ಏನ್ ಇನ್ನೊಂದ್ಸರಿ ಕೇಳಲ್ಲ, ಇನ್ನೊಂದ್ಸರಿ ನಾನು ಮಾತಾಡಲ್ಲ. ಇಲ್ಲ ನೀನೆಲ್ಲಾರು ಕಂಡಾಗ ಏನಪ್ಪ ಅಂತ ಮಾತಾಡೋಂಗ್ ಇಡ್ಕೋಬೇಕು, ಇಲ್ಲಾಂದ್ರೆ ನೀನ್ ಆಕ್ಚುಲಿ ನೀನೇ ಕಾಣಿಸಲ್ಲ ಆಮೇಲೆ, ಹಂಗ್ ಮಾಡ್ಬಿಡ್ತೀನಿ. ಇದೆರಡೇ ನಾನು ಹೇಳೋದು. ಇದನ್ ಬೇಕಾದ್ರೆ ವಾರ್ನಿಂಗ್ ಅನ್ಕೋ, ಏನಾರು ಅನ್ಕೋ. ಇಲ್ಲ ಬಸ್. ಇನ್ನು ಈ ಆಡಿಯೋದಲ್ಲಿ ಇರುವಂತೆ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಎಂಬ ಸಿನಿಮಾ ಸೆಟ್ಟೇರಿತ್ತು. ಅಲ್ಲದೆ ಮೊದಲ ಶೆಡ್ಯೂಲ್ನ ಚಿತ್ರೀಕರಣ ಕೂಡ ಮುಗಿದೋಗಿತ್ತು. ನಂತರ ಕಾರಣಾಂತರಗಳಿಂದ ಶೂಟಿಂಗ್ ನಿಂತಿತ್ತು. ಈ ಸಂದರ್ಭದಲ್ಲಿ ನಿರ್ಮಾಪಕ ಭರತ್ಗೆ ಕರೆ ಮಾಡಿ ದರ್ಶನ್ ಬೆದರಿಕೆ ಹಾಕಿದ್ರು. ವೈರಲ್ ಆದ ಆಡಿಯೋದಲ್ಲಿ ಬೇರೆಯವನ ಜೀವನ ಹಾಳು ಮಾಡೋದು ತಪ್ಪಲ್ವಾ, ಅವನ ವೃತ್ತಿ ಜೀವನ ಜವಾಬ್ದಾರಿಯನ್ನ ನೀನು ತೆಗೆದುಕೊಳ್ತೀಯ ಅಂತ ಪ್ರಶ್ನಿಸಿದ್ರು. ಈ ಬಗ್ಗೆ ನಾನು ನಿನ್ನೊಂದಿಗೆ ಮತ್ತೆ ಮಾತನಾಡೋದಿಲ್ಲ, ನಿನ್ನ ಚಿತ್ರದ ಶೂಟಿಂಗ್ ಪ್ರಾರಂಭಿಸದಿದ್ರೆ ನೀನೇ ಕಾಣಿಸಲ್ಲ, ಹಾಗೆ ಮಾಡ್ತೇನೆ. ಈ ಸಿನಿಮಾ ಕಂಪ್ಲೀಟ್ ಮಾಡದಿದ್ರೆ ನಿನ್ನ ಕತೆ ಮುಗಿಸ್ತೀನಿ, ಭೂಮಿ ಮೇಲೆ ನೀನು ಇಲ್ಲದ ಹಾಗೆ ಮಾಡ್ತೀನಿ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೀಗ ಭರತ್ ಮತ್ತು ದರ್ಶನ್ ನಡುವಿನ ಫೋನ್ ಕಡೆ ಸಂಭಾಷಣೆ ಏನಿದೆ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದರ್ಶನ್ ಅಭಿಮಾನಿಗಳು ನಿರ್ಮಾಪಕ ಭರತ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಭರತ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಈ ರೀತಿಯ ಸಾವಿರಾರು ಆಡಿಯೋಗಳು, ಸಾವಿರಾರು ಪ್ರಕರಣಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಅರೆಸ್ಟ್ ಆದರೆ ಈ ರೀತಿ ಆಗೋದು ಕಾಮನ್. ಈಗ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.